ಅಕ್ಟೋಬರ್ 12ರಂದು 3 ಮಹತ್ವದ ಸಂತಸದ ವಿಷಯ ಎಂದು ನೂತನ ವಾಲ್ಮೀಕಿ ಕ್ಷೇಮ ಅಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುರಗಮೊಡಗು ನರಸಿಂಹಪ್ಪ ತಿಳಿಸಿದರು. ಸೋಮವಾರ ಪಟ್ಟಣದ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈ ಹಿಂದೆ ವಾಲ್ಮೀಕಿ ನಾಯಕರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘ ಬೇರೆ ಬೇರೆಯಾಗಿ ವಾಲ್ಮೀಕಿ ಜಯಂತಿ ಆಚರಣೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಮಾಡುತ್ತಾ ಬಂದಿದ್ದರು. ಈಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ ಒಟ್ಟಿಗೆ ಸೇರಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಇನ್ನು ನಮ್ಮ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಸಹಕಾರದಿಂದ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದ್ದೂರಿಯಾಗಿ ನಿರ್ಮಾಣವಾಗಿರುವ ವಾಲ್ಮೀಕಿ ಸಮುದಾಯ ಭವನ ಉದ್ಘಾಟನೆಗೆ ಸಜ್ಜಾಗಿದ್ದು, ನೂತನ ಭವನವನ್ನು ಮಾನ್ಯ ಶಾಸಕರು ಹಾಗೂ ವಾಲ್ಮೀಕಿ ಮಹಾಸಂಸ್ಥಾನದ ಶ್ರೀ ಶ್ರೀ ಪ್ರಸನ್ನಾನಂದ ಸ್ವಾಮಿಯವರ ಅಮೃತ ಹಸ್ತದಿಂದ ಲೋಕಾರ್ಪಣೆಯಾಗಲಿದೆ. ಹಾಗೆ ಸಮುದಾಯ ಭವನದ ಹಿಂಭಾಗದಲ್ಲಿ ವಾಲ್ಮೀಕಿ ದೇವಾಲಯಕ್ಕೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಸಹ ಅಂದೇ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಾಗೇಪಲ್ಲಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮುದಾಯದ ಬಂಧುಗಳು ಆಗಮಿಸಿ ಕಾರ್ಯಕ್ರಮದ ಯಶಸ್ಸನ್ನು ಕಾಣಬೇಕು. ಇನ್ನು ಅಕ್ಟೋಬರ್ 12ರಂದು ನಡೆಯಲಿರುವ ವಾಲ್ಮೀಕಿ ಜಯಂತಿ ಹಾಗೂ ಸಮುದಾಯ ಭವನ ಉದ್ಘಾಟನೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸುಮಾರು 15,000 ಮಂದಿ ಭಾಗವಹಿಸಲಿದ್ದಾರೆ. 5,000 ಮಹಿಳೆಯರು ಪೂರ್ಣ ಕುಂಭ ಕಳಸದೊಂದಿಗೆ ಭಾಗವಹಿಸುತ್ತಾರೆ ಎಂದರು. ಇನ್ನು ಈ ಬಾರಿ ವಾಲ್ಮೀಕಿ ಸರ್ಕಾರಿ ನೌಕರರ ಸಂಘ, ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘ, ತಾಲೂಕು ಆಡಳಿತ ಸಂಯುಕ್ತವಾಗಿ ಇದೇ ತಿಂಗಳು 12ರಂದು ಅದ್ದೂರಿಯಾಗಿ ಮಾಡಲಾಗುವುದು. 100ಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ. ನೂತನವಾಗಿ ಸಮಿತಿ ರಚನೆಯಾಗಿದ್ದು, ಈ ಒಂದು ಸಮಿತಿಯಲ್ಲಿ 17 ಗ್ರಾಮ ಪಂಚಾಯಿತಿಯ 1,700 ಮಂದಿ ಸದಸ್ಯರಾಗಿದ್ದು, ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿ ಪದಾಧಿಕಾರಿಗಳ ಪಟ್ಟಿ ಘೋಷಣೆ ಮಾಡುವುದಾಗಿ ಹೇಳಿದರು. ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಘಟನಾ ಕಾರ್ಯದರ್ಶಿ ಶಿವಪ್ಪ ಮಾತನಾಡಿ, ಸುಮಾರು 17 ವರ್ಷಗಳಿಂದ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಾಲ್ಮೀಕಿ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದೆವು. ಈ ಬಾರಿ ತಾಲೂಕು ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಒಟ್ಟಿಗೆ ವಾಲ್ಮೀಕಿ ಜಯಂತಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಮರಪ್ಪ, ಶಿವಪ್ಪ, ಪುರಸಭೆ ಸದಸ್ಯ ಗಡ್ಡಂ ರಮೇಶ್, ದೇವರೆಡ್ಡಿಪಲ್ಲಿ ಶಿವಪ್ಪ, ಗೂಳೂರು ಬಾಬು ಮತ್ತು ಜಿಎನ್ ಕೃಷ್ಣಮೂರ್ತಿ, ಲಕ್ಷ್ಮೀ ನರಸಿಂಹಪ್ಪ, ನಾಗರಾಜು ಮತ್ತು ಶ್ರೀರಾಮ್, ಮಂಜುನಾಥ್ ಮತ್ತು ಅಶ್ವಥಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ರವೀಂದ್ರ, ಪ್ರಜಾಪವರ್ ನ್ಯೂಸ್, ಹಾಗೇಪಲ್ಲಿ. ಕೋಟಿ ಅನುದಾನ ಭವನಕ್ಕೆ ಮಂಜೂರು ಮಾಡಿಕೊಂಡಿದ್ದಾರೆ. ಆವಾಗ 4.5 ಕೋಟಿ ಅನುದಾನವನ್ನು ನಮ್ಮ ಬಿಲ್ಡಿಂಗ್ ಹಿಂದುಗಡೆ ಅದಕ್ಕೆ ಛತ್ರ ಮತ್ತು ವಾಲ್ಮೀಕಿ ದೇವಸ್ಥಾನ ಬಿಲ್ಡಿಂಗ್ಗೆ ನಮ್ಮ ಶಾಸಕರು ಅನುದಾನ ಸರ್ಕಾರದಿಂದ ಬಿಡುಗಡೆ ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ಈ ವರ್ಷ ಗುದ್ದಲಿ ಪೂಜೆ ಮಾಡಬೇಕು. ಅದರ ಜೊತೆಗೆ ನಮ್ಮ ನಾಯಕ ನೌಕರರು ನಾವು ಸಾರಿ ಕೂಡ ಜಯಂತಿ ಸಪ್ರೇಟ್ ಮಾಡ್ತಾ ಇದ್ವಿ ಮತ್ತು ಪ್ರತಿಭಾ ಪುರಸ್ಕಾರ ಸಪ್ರೇಟ್ ಮಾಡ್ತಾ ಇದ್ವಿ. ಅದು ಬೇಡ, ಯಾಕಂದರೆ ಅದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ. 2 ಪ್ರೋಗ್ರಾಮ್ನ ಜನ ಸೇರಿಸೋಕ್ಕೆ ಬರೋಕ್ಕೆ ಕಷ್ಟ ಆಗ್ತಾಯಿದೆ. ಇಬ್ಬರೂ ಸೇರಿ ನಮ್ಮ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ನೌಕರ ಸಂಘ ಇಬ್ಬರೂ ಸೇರಿ ನಾವು ಒಟ್ಟಿಗೆ ಮಾಡೋಣ ಅಂತ ತೀರ್ಮಾನ ಮಾಡಿ ಇವತ್ತು ಒಂದೇ ದಿನವೇ ಅವತ್ತು ವಾಲ್ಮೀಕಿ ನೌಕರ ಸಂಘದ್ದು ಮತ್ತು ಪ್ರತಿಭಾ ಪುರಸ್ಕಾರ ಎರಡೂ ಒಂದೇ ದಿನಕ್ಕೆ ಮಾಡೋಕ್ಕೆ ನಮ್ಮ ಒಂದು ತಾಲೂಕು ಎಲ್ಲ ನಮ್ಮ ಸಂಘಟನೆ ತೀರ್ಮಾನ ಮಾಡಿದ್ದಾರೆ. ಈ ವರ್ಷ ನಾಳೆ 7ನೇ ತಾರೀಕು ವಾಲ್ಮೀಕಿ ಜಯಂತಿ ಇದೆ. ಈ ಒಂದು ಭವನದ ಉದ್ಘಾಟನೆಗೆ ನಮ್ಮ ವಾಲ್ಮೀಕಿ ಗುರುಪೀಠದ ರಾಜನಲ್ಲಿ ಸ್ವಾಮೀಜಿಗಳಾದಂಥ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿ ಅವರು ಆ ಉದ್ಘಾಟನೆಗೆ ಬರಬೇಕು. ಅವರ ಒಂದು ಕೈಯಿಂದಲೇ ಉದ್ಘಾಟನೆ ಮಾಡಿಸಬೇಕು ಅಂತ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೆ ನಮ್ಮ ಜನಪ್ರಿಯ ಶಾಸಕರ ಸಂಯುಕ್ತ ಅವರ ಒಂದು ಇದರಲ್ಲಿ ಮಾಡಬೇಕಂತೆಲ್ಲ ತೀರ್ಮಾನ ಆಯಿತು. ಇದೇ ತಿಂಗಳು ಸ್ವಾಮೀಜಿಯವರು ಈ ತಿಂಗಳು 12ನೇ ತಾರೀಕು ನಮಗೆ ದಿನಾಂಕ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ ಜಯಂತಿ ಮತ್ತು ಅವತ್ತೇ ಭವನ ಉದ್ಘಾಟನೆ ಎಲ್ಲ ಮಾಡೋಕ್ಕೆ. ಮತ್ತು ಅದನ್ನು ನಮ್ಮ ಶಾಸಕರ ಹತ್ರ ಡಿಸ್ಕಸ್ ಮಾಡಿ
ಶಾಸಕರು ಮತ್ತು ತಾಲೂಕು ಆಡಳಿತ ಏನು ನಮ್ಮದು ಪೂರ್ವಭಾವಿ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿ ಒಂದು 7ನೇ ತಾರೀಕು ಇರ್ತಕ್ಕಂಥ ಒಂದು ಜಯಂತಿಯನ್ನು ಒಂದು ಸಾಂಕೇತಿಕವಾಗಿ ನಾವೆಲ್ಲ ಕೂಡ ಪೂಜೆ ಮಾಡಿಕೊಂಡು ಈ ತಿಂಗಳ 12ನೇ ತಾರೀಕು ಭಾನುವಾರ ಅದ್ದೂರಿಯಾಗಿ ಮಾಡಬೇಕಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ತೀರ್ಮಾನ ಆಗಿದೆ. ಅದರ ಜೊತೆಗೆ ಇವಾಗ ನಮ್ಮ ಒಂದು ನಾಯಕ ಕ್ಷೇಮಾಭಿವೃದ್ಧಿ ಸಂಘದ್ದು ಒಂದು ತಾಲೂಕು ಕಮಿಟಿಯಾಗಿ ಸುಮಾರು ಒಂದು 42-45 ವರ್ಷ ಆಗಿದೆ. ಅವರು ಹಿರಿಯರು ನಮ್ಮ ಪೂರ್ವಾನ್ವಿತ ಮರಿಯಪ್ಪನವರು ಮತ್ತು ನಮ್ಮ ಗಡ್ಡು ನರಸಪ್ಪನವರು ಏನು ತಾಲೂಕು ಕಮಿಟಿದ ವಯಸ್ಸಾಗಿತ್ತು. ಪಾಪ ಎಲ್ಲ ಒಂದು ಸಂಘಟನೆ ಒಂದು ಕೆಲಸದಲ್ಲಿ ತಿರುಗಾಡೋಕ್ಕೆ ಕಷ್ಟ ಆಗಿದ್ದರಿಂದ ಮತ್ತು ಇವಾಗ ಹೊಸ ಕಮಿಟಿ ಮಾಡಬೇಕಂತಂದ್ರೆ ಇದು ಸುಮಾರು ಒಂದು 2 ತಿಂಗಳಿಂದ ಪ್ರೋಸೆಸ್ ಆಗಿ ಪ್ರತಿಯೊಂದು ಊರಿಗೂ ಭೇಟಿ ಮಾಡಿ 50 ಮನೆಗಳ ಕೆಳಗೆ ಇರ್ತಕ್ಕಂಥ ಗ್ರಾಮಗಳಲ್ಲಿ 5 ಜನ ಕಮಿಟಿ ಸದಸ್ಯರನ್ನ, 50 ಮೇಲೆ ಇರ್ತಕ್ಕಂಥ ಮನೆಗಳಿರ್ತಕ್ಕಂಥ ಗ್ರಾಮಗಳಿಗೆ 10 ಜನ ಸದಸ್ಯರನ್ನ ಮಾಡಿ ನಾವು 16 ಗ್ರಾಮ ಪಂಚಾಯತಿಯಿಂದ ಭಾಗಿಗೊಳ್ತಾ ಇರೋದು. ಅದ್ರ ಜೊತೆಗೆ ಕೋಲ್ನಾಗಿಪ್ಪಲ್ಲಿ ಗ್ರಾಮ ಪಂಚಾಯತಿಗಳು ಇಲ್ಲೇ ಬಂದಿದೆ. 17 ಗ್ರಾಮ ಪಂಚಾಯತಿಯಿಂದ ಸುಮಾರು 1600 ಸದಸ್ಯರನ್ನ ಈ ಒಂದು ಸಂಘಟನೆಯಲ್ಲಿ ಎಲ್ಲರೂ ಕೂಡ ಆಗಿ ಮಾಡಿದ್ದಾರೆ. ಅದಕ್ಕೆ ಗ್ರಾಮ ಪಂಚಾಯತಿಗೆ 20 ಜನ ಆಗಿದೆ, ಹೋಬಳಿ ಮಟ್ಟಕ್ಕೆ 20 ಜನ ಆಗಿದೆ, ತಾಲೂಕು ಮಟ್ಟದ್ದು ಯಾಕಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ 2 ಸದಸ್ಯರು ತಗೊಂಡು ತಾಲೂಕು ಕಮಿಟಿ ಸುಮಾರು ಇವಾಗ ಇಲ್ಲಿ 50 ಜನ ಒಂದು ದೊಡ್ಡ ಮಟ್ಟದ ಒಂದು ಕಮಿಟಿ ಒಂದು ನಿರ್ಧಾರ ಆಯಿತು. ಅದರಲ್ಲಿ ಎಲ್ಲ ನಮ್ಮ ಜನಾಂಗದ ತಾಲೂಕಿನ ಎಲ್ಲ ಜನಾಂಗಗಳು ಸೇರಿ ಒಟ್ಟಿಗೆ ಸೇರಿ ಎಲ್ಲರೂ ಸಹಮತದೊಂದಿಗೆ ಮತ್ತು ಸರ್ವಾನುಮತದಿಂದ ನಮ್ಮ ಒಂದು ಕಮಿಟಿಯನ್ನು ನಿನ್ನೆ ತಾನೇ ಅನೌನ್ಸ್ ಆಯಿತು. ಆ ಒಂದು ಕಮಿಟಿಯಲ್ಲಿ ಕಮಿಟಿಯ ಒಂದು ತೀರ್ಮಾನದಂತೆ, ಯಾಕಂದರೆ ನಮ್ಮ ಮೊದಲಿಂದ ಸಂಘಕ್ಕೆ ಶ್ರಮಿಸಿದಂತಹ ನಮ್ಮ ಮರಿಯಪ್ಪನವರನ್ನ ಗೌರವ ಅಧ್ಯಕ್ಷರಾಗಿ ಅವ್ರನ್ನ ಮುಂದುವರಿಸಬೇಕು ಮತ್ತು ನಮ್ಮ ಗಡ್ಡನ ನರಸಪ್ಪನವರನ್ನ ಗೌರವ ಉಪಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ಮತ್ತು ನಮ್ಮ ಅಶ್ವತ್ಥಪ್ಪನವರ ಕಾರ್ಯದರ್ಶಿಯನ್ನು ಕೂಡ ಗೌರವ ಕಾರ್ಯದರ್ಶಿಯಾಗಿ ನೇಮಿಸಿ ಮತ್ತು ಹೊಸ ಕಮಿಟಿಯನ್ನು ಮಾಡಬೇಕಂತ ತೀರ್ಮಾನ ಮಾಡಿ ತಾಲೂಕೆಲ್ಲ ಕೂಡ ಸುಮಾರು ಇವತ್ತು 17 ಗ್ರಾಮ ಪಂಚಾಯತಿಗಳಲ್ಲಿ ಬರ್ತಿದ್ದರೆ ಎಲ್ಲ ಮುಖಂಡರು ಸೇರಿ ಮತ್ತು ಹೋಬಳಿ ಮುಖಂಡರು ಸೇರಿ ನನ್ನನ್ನು ಪೂರ್ವ ನರಸಿಂಹಪ್ಪ ನನ್ನನ್ನು ಸರ್ವಾನುಮತ ನಾಯಕರ ಸಮುದಾಯದಿಂದ ಮಾಡ್ತಾ ಇರೋ ಉದ್ದೇಶ ನಾಳೆ 7ನೇ ತಾರೀಕು ವಾಲ್ಮೀಕಿ ಜಯಂತಿ ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರತಿ ಹಳ್ಳಿಗಳಿಗೂ ಹೋಗಿ ಅಲ್ಲಿಂದ ಪ್ರತಿ ಹಳ್ಳಿಗಳಿಂದ ಮನೆಯಿಂದ ಎಲ್ಲ ಜನರು ಸೇರಿ ಈ ಸಲ ಸಮಾರಂಭವನ್ನು ಮತ್ತು ವಾಲ್ಮೀಕಿ ಜಯಂತಿ ಮತ್ತು ಭವನ ಉದ್ಘಾಟನೆ ವಾಲ್ಮೀಕಿ ಭವನ, ಯಾಕಂದರೆ ನಮಗೆ ಸುಮಾರು 3 ವರ್ಷದಿಂದ ನಾವು ವಾಲ್ಮೀಕಿ ಜಯಂತಿ ಸಾಧಾರಣವಾಗಿ ಮಾಡ್ಕೊಂಡು ಬರ್ತಾ ಇದ್ವು. ಆ ಉದ್ದೇಶ ಅಷ್ಟೇ, ಯಾಕಂದರೆ ನಮಗೆ ವಾಲ್ಮೀಕಿ ಭವನ ಇಲ್ಲ, ಪ್ರತಿಯೊಂದು ಹಳ್ಳಿಗಳಲ್ಲೂ ವಾಲ್ಮೀಕಿ ಭವನ ನಮಗೆ ಕೊಡ್ತಾ ಇಲ್ಲ. ಸುಮಾರು ಮನೆಗಳಾಗಬೇಕು, ವರ್ಷಗಳ ಗಟ್ಟಲೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಬರೋಕ್ಕೆ ಥರ ಅಂಗೀಕಾರ ಮಾಡ್ತಾ ಇರಲಿಲ್ಲ. ಈ ವರ್ಷ ಒಳ್ಳೆ ಸುಂದರವಾದಂಥ ನಮಗೆ ವಾಲ್ಮೀಕಿ ಭವನ ನಮ್ಮ ಶಾಸಕರು ಸುಬ್ಬಾರೆಡ್ಡಿ ಶಾಸಕರು ಸನ್ಮಾನ್ಯ ಅವರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ನೀಡುತ್ತಾ ಈ ಸಂದರ್ಭದಲ್ಲಿ ನಾವು ಮುಂದಿನ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲ ಹಳ್ಳಿಗಳು ಹೋಗಿ ಅಲ್ಲಿಂದ ಹಳ್ಳಿಗಳು ಹೋಗಬೇಕು, ಸಮಾಚಾರ ಬೇಕು ಅಂದರೆ ನಮ್ಮ ಸ್ವಲ್ಪ ಕೊರತೆ ಇತ್ತು. ಸುಮಾರು ವರ್ಷಗಳಿಂದ ನಮ್ಮ 50 ವರ್ಷಗಳಿಂದ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ ಅಂತ ನಮ್ಮ ಸಂಘದಲ್ಲಿ ನಮ್ಮ ಕೆಲಸ ಮಾಡಿ ದೊಡ್ಡವರಿದ್ದಾರೆ. ಅವರು ಸುಮಾರು ವರ್ಷದಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರು ಹಳ್ಳಿಗಳಿಗೆ ಹೋಗಿ ಸಮಾಚಾರ ಬಳಸ್ಕೊಡ್ಬೇಕು, ನಮ್ಮ ಜನಾಂಗದವ್ರನ್ನ ಯಾವುದು ದಾರಿಯಲ್ಲಿ ಅವರು ಮಾಡಬೇಕು ಅಂತ ಮಾಡ್ತಾರೆ. ಅದಕ್ಕೋಸ್ಕರ ಆ ಉದ್ದೇಶ ಇಟ್ಕೊಂಡು ಎಲ್ಲ ಕಮಿಟಿಗಳು ಹಳ್ಳಿ ಮಟ್ಟದಿಂದ ಮತ್ತು ಪಂಚಾಯತ್ ಮಟ್ಟ ಮತ್ತು ಹೋಬಳಿ ಮಟ್ಟ ತಾಲೂಕು ಮಟ್ಟ ನಿನ್ನೆ ತಾನೇ ಮಾಡಿದ್ದಾರೆ. ಎಲ್ಲ ನಾವೆಲ್ಲ ಕಮಿಟಿಗಳು ಮಾಡಿ ಮತ್ತೆ ಪತ್ರಿಕಾಗೋಷ್ಠಿ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ದೀವಿ. ನಾವು 7ನೇ ತಾರೀಕು ನಾಳೆ ಸಿಂಪಲ್ ಆಗಿರುತ್ತೆ, ಇದು ಸರ್ಕಾರಿ ಪ್ರೋಗ್ರಾಮ್ ಪಾಲ್ಗೊಳ್ತೀವಿ. ಮತ್ತು 12ನೇ ತಾರೀಕು ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. 3 ಗುರಿ ಇಟ್ಕೊಂಡು, ಒಂದು ಉದ್ಘಾಟನೆ, ಭವನ ಉದ್ಘಾಟನೆ, ಇನ್ನೊಂದು ಪ್ರತಿಭಾ ಪುರಸ್ಕಾರ ಮತ್ತು ವಾಲ್ಮೀಕಿ ಜಯಂತಿ, 3 ಅದ್ದೂರಿಯಾಗಿ ಮಾಡಬೇಕು ಉದ್ದೇಶದಿಂದ ಈ ವಿಷಯ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ನಮ್ಮ ಜನಾಂಗದ ಜನರಿಗೆ ಮತ್ತು ಬೇರೆ SC ST ಜನಗಳಿಗೂ ಮತ್ತು ಎಲ್ಲ ಜನಗಳಿಗೂ ಮುಟ್ಟಿಸ್ಬೇಕು. ಎಲ್ಲ ಜನರು ಎಲ್ಲ ಸಮುದಾಯವರು ನಮ್ಮ ಜಯಂತಿಗೆ ಪಾಲ್ಗೊಳ್ಬೇಕು ಅಂತ ಎಲ್ಲರಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಅಭಿನಂದನೆಗಳು ಕೇಳ್ತಾ ಅವರಿಗೆ ಶುಭ ಕೋರ್ತಾ ನಮ್ಮ ಜಯಂತಿಗೆಲ್ಲ ಭಾಗವಹಿಸಬೇಕು ಅಂತ